ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಮಹಾದೇವಿಗೆ ಅತ್ಯುತ್ತಮ ರೈತ ಪ್ರಶಸ್ತಿ ಬಂದಿರುತ್ತೆ. ಸೊ ಅದನ್ನ ಇಸ್ಕೋಬೇಕು ಅಂತ ಹೇಳ್ಬಿಟ್ಟು ಅವಾರ್ಡ್ ಫಂಕ್ಷನ್ಗೆ ಬಂದಿರ್ತಾರೆ. ಅದನ್ನ ಕಲ್ಯಾಣಿ ನೋಡ್ಬಿಟ್ಟು ತುಂಬಾ ಖುಷಿ ಪಡ್ತಿರ್ತಾರೆ. ನಿಜವಾಗ್ಲೂ ನನ್ನ ಮಗ ಪಟ್ಟಂತಹ ಕಷ್ಟಕ್ಕೆ ಇವತ್ತು ಅವನಿಗೆ ಬೆಲೆ ಸಿಕ್ಕಿದೆ ಅಂತ ಹೇಳ್ತಾರೆ. ಆದರೆ ಮಹಾದೇವ ಭರತ್ ಕೈಲಿ ಅವಾರ್ಡ್ ತಗೊಳಕ್ಕೆ ಇಷ್ಟ ಇರಲ್ಲ. ಹಾಗಾಗಿ ನಾನು ನಮ್ಮ ತಾಯಿ ಕಲ್ಯಾಣಿ ಕೈಲಿ ಈ ಅವಾರ್ಡ್ನ ತಗೋಬೇಕು ಅಂತ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ತಾರೆ. ಆಗ ಕಲ್ಯಾಣಿ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಅಂತ ಹೇಳ್ತಾರೆ. ಪ್ರೇಮಗಂತೂ ಫುಲ್ಲು ಖುಷಿಯಾಗಿ ಹೋಗಿರುತ್ತೆ. ಆಗ ಅದನ್ನ ನೋಡಲೇಬೇಕು ಅಂತ ಹೇಳ್ಬಿಟ್ಟು ಕಾವ್ಯ ಅಲ್ಲಿಗೆ ಬಂದಿರ್ತಾಳೆ. ಆದರೂ ಮಹಾದೇವ್ ಮತ್ತು ಭರತ್ ಮಧ್ಯೆ ಒಂದು ಯುದ್ಧನೇ ಶುರುವಾಗಿದೆ. ಭರತ್ ಹೇಳ್ತಿರ್ತಾನೆ, ಈ ಫಂಕ್ಷನ್ ಮುಗಿಯೋಷ್ಟೊಳಗೆ ನಿನ್ನ ಮರ್ಯಾದೆಲ್ಲನೂ ಕಳಿತೀನಿ ನೋಡು ಅಂತ ಹೇಳಿ ಹಾಗೆ ಸನ್ನೆ ಮಾಡ್ತಿರ್ತಾನೆ. ಅದನ್ನು ಕಾವ್ಯ ಹಾಗೆ ದಿಟ್ಟಿಸಿ ನೋಡ್ತಾ ಇರ್ತಾಳೆ. ಆದರೆ ಭರತ್ ಹಾಗೆ ಸ್ವಲ್ಪ ಕೋಪದಲ್ಲೇ ಅವ್ನಿಗೆ ಇನ್ನೇನು ಸನ್ಮಾನ ಮಾಡಲೇಬೇಕಲ್ಲ, ಸೊ ಹಾಗಾಗಿ ಶಾಲೆನ ಒದಿಸಿ ಸನ್ಮಾನ ಮಾಡ್ತಿರ್ತಾರೆ. ತುಂಬಾ ಖುಷಿ ಆಯ್ತಪ್ಪ ನಿನ್ನನ್ನು ಕಂಡು ಅಂತ ಕಲ್ಯಾಣಿ ಹೇಳ್ತಿರ್ತಾರೆ. ಅವ್ವ, ನಿನ್ನಿಂದ ಈ ಪ್ರಶಸ್ತಿ ತಗೋಬೇಕು ಅಂದರೆ ನನಗಿನ್ನೂ ಗೌರವ ಹೆಚ್ಚು ಕಣವ ಅಂತ ಹೇಳ್ತಿರ್ತಾನೆ. ತಗೋಬಂಗ್ನೆ ಒಳ್ಳೇದಾಗಲಿ, ನಿನಗೆ ಯಾವಾಗಲೂ ಯಶಸ್ಸು ಸಿಗಲಿ ಅಂತ ಹೇಳ್ತಿರ್ತಾರೆ. ನಿಜವಾಗ್ಲೂ ಅದು ನೋಡಿ ಕಣ್ಣಲ್ಲಿ ಕಣ್ಣೀರಿಡ್ತಾ ಕಾವ್ಯ ಹಾಗೆ ಕಣ್ಣೀರನ್ನು ಹರಿಸ್ತಾ ಇರ್ತಾಳೆ. ಇದಕ್ಕೆಲ್ಲ ಕಾರಣ ನನ್ನ ಹೆಂಡತಿ ಕಾವ್ಯ ಅಂತ ಮಹಾದೇವ ಹೇಳ್ತಿರ್ತಾರೆ. ಅದನ್ನು ಕೇಳಿ ಅವಳಿಗಂತೂ ಮನಸ್ಸಲ್ಲಿ ತುಂಬಾ ಖುಷಿಪಟ್ಟು ಚಪ್ಪಾಳೆನ ಹೊಡಿತಾ ಇರ್ತಾಳೆ ಮನಸ್ಫೂರ್ತಿಯಾಗಿ. ನಿಜವಾಗ್ಲೂ ಮಹಾದೇವ ನೀನು ಗ್ರೇಟ್ ಅಂತ ಹೇಳ್ಬಿಟ್ಟು ಕಾವ್ಯ ಹಾಗೆ ಮನಸ್ಸಲ್ಲಿ ಕ್ಲಾಪ್ ಹೊಡಿತಿರ್ತಾರೆ. ರೈತ ಯಾವಾಗಲೂ ಈ ದೇಶದ ಬೆನ್ನೆಲುಬಾಗಿ ನಿಂತಿರ್ತಾನೆ. ಕಷ್ಟ ಸುಖ ಏನೇ ಬಂದ್ರೂ ಕೂಡ ಅವನು ಬಗ್ಗಲ್ಲ. ಹಾಗಾಗಿ ಅವನ ದುಡಿಮೆಗೋಸ್ಕರ ಯಾವಾಗಲೂ ನಿರಂತರವಾಗಿ ದುಡಿತಾ ಇರ್ತಾನೆ. ಇದು ನನ್ನ ಒಬ್ಬನ ಸಾಧನೆ ಅಲ್ಲ, ನನ್ನಂತಹ ನೂರಾರು ಶ್ರಮಪಟ್ಟಂತಹ ರೈತರು ಸಾಧನೆ ಅಂತ ಹೇಳ್ಬೋದು. ಅದರಲ್ಲಿ ಈ ವರ್ಷ ನನಗೆ ಕೊಟ್ಟಿದ್ದಾರೆ. ಅದರಲ್ಲೂ ನಾನು ಮದುವೆ ಆದಮೇಲೆ ಎಲ್ಲರೂ ಕೂಡ ಬದಲಾಗ್ತೀರಾ ಅಂತ ಅಂದ್ಕೊಂಡಿದ್ರು. ಆದರೂ ನನ್ನ ಹೆಂಡತಿ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಸಾಧನೆ ಮಾಡೋಕ್ಕೆ ಸಾಧ್ಯ ಆಯಿತು. ನಾನು ಪಟ್ಟಂತಹ ಒಂದು ಬೆಳೆದಂತಹ ಫಸಲನ್ನು ಅವಳು ಬೇರೆ ಮಾರ್ಕೆಟ್ಗೆ ಮಾರಿ ಅಲ್ಲೇ ಆದಷ್ಟು ಲಾಭನ ತಂದುಕೊಡೋದಕ್ಕೆ ಅವರು ತುಂಬ ಶ್ರಮ ಪಟ್ಟಿದ್ದಾರೆ ಅಂತ ಮಾತಾಡ್ತಿರ್ತಾನೆ. ಇನ್ನೊಂದು ಕಡೆ ರಾಮ್, ಹೌದಪ್ಪ, ಯಾವಾಗಲೂ ರೈತರು ಈ ದೇಶದ ಬೆನ್ನೆಲುಬು, ಹಾಗಾಗಿ ನಮ್ಮಣ್ಣ ತುಂಬ ಕಷ್ಟಪಟ್ಟಿದ್ದಾನೆ ಅಂತ ಹೇಳ್ತಾ ಇರ್ತಾರೆ ರಾಮ್. ಆದರೂ ಕೂಡ ಕಾವ್ಯ ಬರಲ್ಲ ಅಂತ ಹಠ ಮಾಡಿರ್ತಾಳೆ. ಸೊ ಹಾಗಾಗಿ ನೋಡಲೇಬೇಕು ಅಂತ ಹೇಳಿಬಿಟ್ಟು ರೆಡಿ ಆಗಿಬಿಟ್ಟು ಫುಲ್ ಮುಖ ಎಲ್ಲ ಕವರ್ ಮಾಡಿಕೊಂಡು ಬಂದಿರ್ತಾರೆ. ಆಗ ಮಹಾದೇವ ಹೇಳ್ತಿರ್ತಾನೆ, ನನಗೆ ನನ್ನ ಈ ಗೆಲುವಿಗೆ ಒಂದು ಶಕ್ತಿ ಅಂತ ಅಂದರೆ ನನ್ನ ಹೆಂಡತಿ ಕಾವ್ಯ. ಅವಳು ನನಗೊಂಥರ ಅದೃಷ್ಟ ದೇವತೆ ಇದ್ದಾಗೆ. ನಿಜಕ್ಕೂ ಅವಳು ಬಂದಮೇಲೆ ನನ್ನ ಜೀವನನೇ ಬದಲಾಯಿತು. ನಾನು ಹೊರಟುತನ ಎಲ್ಲ ಹೊರಟೋಯ್ತು. ನಾನು ಎಷ್ಟು ರಫ್ ಆಗಿದ್ದೆ ಅನ್ನೋದು ನನಗೆ ಅಸಹ್ಯ ಮೂಡುತ್ತೆ. ಅಷ್ಟು ನಾನು ಆ ಥರ ಇದ್ದೆ. ಅವಳಿಂದಾಗಿ ನನ್ನ ಜೀವನನೇ ಬದಲಾಯಿತು. ಇನ್ನಷ್ಟು ದುಡಿಬೇಕು, ಇನ್ನಷ್ಟು ಮಾಡಬೇಕು ಅನ್ನೋ ಹುಮ್ಮಸ್ಸು ನನ್ನ ಜೀವನದಲ್ಲಿ ಬಂತು ಅಂತ ಮಹಾದೇವ ಪಾಪ ತನ್ನ ಹೆಂಡತಿ ಬಗ್ಗೆ ಹೊಗಳ್ತಾನೆ ಇರ್ತಾನೆ. ಅದನ್ನೆಲ್ಲ ಕೇಳಿ ಕಾವ್ಯಂಗೆ ಮನಸ್ಸಲ್ಲಿ ತುಂಬಾ ಅವನ ಬಗ್ಗೆ ಪ್ರೀತಿ ಅಭಿಮಾನ ಮೂಡ್ತಾ ಇರುತ್ತೆ. ನಿಜವಾಗ್ಲೂ ರೈತ ಯಾವಾಗಲೂ ಕೂಡ ಕೈ ಚೆಲ್ಲಿ ನಿಲ್ಲಲ್ಲ. ಮಳೆ ಬರಲಿ ಬೆಳೆ ಬರಲಿ ಯಾವುದೇ ಕಾರಣಕ್ಕೂ ಕೂಡ ಅವನ ಕೈ ಕಟ್ಟಿ ಕೂರಲ್ಲ. ಫಸಲನ್ನ ಪಡೆಯೋಕ್ಕೆ ಅಂತ ನೋಡ್ತಾರೆ. ಆ ಫಸಲಲ್ಲಿ ಲಾಭ ಬರಲಿ ನಷ್ಟ ಬರಲಿ ಅವನು ಯಾವುದನ್ನು ಕೂಡ ಲೆಕ್ಕ ಇಟ್ಕೊಳ್ಳಲ್ಲ. ಹಾಗಾಗಿ ಎಲ್ಲರೂ ಕಷ್ಟಪಟ್ಟು ದುಡಿಬೇಕು. ಕಷ್ಟಪಟ್ಟು ದುಡಿದಾಗಲೇ ರೈತರು ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ. ಆದರೆ ನನ್ನ ಒಂದು ಗೆಲುವಿನ ಹಿಂದೆ ನನ್ನ ಹೆಂಡತಿ ಕಾವ್ಯ ಇದ್ದಾಳೆ ಅಂತ ಹೇಳ್ಬೋದು. ಅವಳು ಬಂದಮೇಲೆ ನನ್ನ ಜೀವನಕ್ಕೆ ಉತ್ಸಾಹ ತುಂಬಿದ್ದು. ಆದರೆ ಅವಳು ಬರೋಕ್ಕಾಗಲಿಲ್ಲ. ಅವಳಿಗೊಂದು ಸ್ವಲ್ಪ ಮೈ ಹುಷಾರಿಲ್ಲ ಕಾರಣ ನನ್ನ ಹೆಂಡತಿ ಇಲ್ಲಿಗೆ ಬರೋಕ್ಕೆ ಸಾಧ್ಯ ಆಗಲಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ಅವ್ರ ಪರವಾಗಿ ನಾನು ನಿಮ್ಗೆಲ್ರಿಗೂ ಕೂಡ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಈ ವೇದಿಕೆ ಮೇಲೆ ಇದ್ದಿದ್ರೆ ತುಂಬಾ ನೋಡಿ ಖುಷಿ ಪಡ್ತಾಯಿದ್ರು. ಆದರೆ ನನ್ನ ಒಂದು ಬೆನ್ನೆಲುಬಾಗಿ ನಿಂತಿರೋದೆ ನನ್ನ ಕಾವ್ಯ ಅಂತ ಪದೇ ಪದೇ ಭರತ್ಗೆ ಉರಿಸ್ಬೇಕು ಅಂತ ಹೇಳಿಬಿಟ್ಟು ಕಾವ್ಯ ಬಗ್ಗೆ ಹೊಗಳುತ್ತಾನೆ ಇರ್ತಾನೆ. ಕಾವ್ಯ, ನಿಜವಾಗ್ಲೂ ನೀನು ಗ್ರೇಟ್ ಮಹಾದೇವ. ನಾನು ಎಷ್ಟೇ ಬೈದ್ರೂ, ನಿನ್ನನ್ನು ಎಷ್ಟೇ ಅಂದ್ರೂ ಕೂಡ ನೀನು ಅದನ್ನು ಸ್ವಲ್ಪನೂ ಮನಸ್ಸಲ್ಲಿ ಇಟ್ಕೊಳ್ದೇ ನನ್ನ ಬಗ್ಗೆ ಅಷ್ಟು ಪ್ರೀತಿ ವಿಶ್ವಾಸವಾಗಿ ಹೇಳ್ತಿದ್ಯಾ ಅಂತ ಹೇಳ್ತಿರ್ತಾರೆ. ಅದನ್ನು ಕಲ್ಯಾಣಿ ಕೇಳಿಸ್ಕೊತಾರೆ. ಹೌದಪ್ಪ, ನೀನು ಸತ್ಯವಾದ ಮಾತೆ ಹೇಳಿದ್ಯಾ, ಇದೆಲ್ಲ ಕ್ರೆಡಿಟು ಕಾವ್ಯಂಗೆ ಹೋಗಬೇಕು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಶಾರದಾ ಮತ್ತು ಲಕ್ಷ್ಮೀನಾರಾಯಣ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ನಾನು ಎಲ್ಲಿ ಇವನಿಗೆ ಕೊಟ್ಬಿಟ್ಟು ನನ್ನ ಮಗಳು ಜೀವನನ ಹಾಳು ಮಾಡಿದೆ ಅಂದ್ಕೊಂಡಿದ್ದೆ ಶಾರದಾ, ಆದರೆ ನಾನು ಒಬ್ಬ ಒಳ್ಳೆಯ ಯೋಗ್ಯನಿಗೆ ಕೊಟ್ಟು ಮದುವೆ ಮಾಡಿದ್ದೀನಿ. ನಿಜವಾಗ್ಲೂ ಮಹಾದೇವನಂತ ಅಳಿಯ ಪಡೆಯೋಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ. ನನ್ನ ಮಗಳು ಕಾವ್ಯ ತುಂಬಾ ಅದೃಷ್ಟ ಮಾಡಿದ್ದಾಳೆ. ಮಹಾದೇವ ನನ್ನ ಅಳಿಯ ಅಂತ ಹೇಳ್ಕೊಳ್ಳೋಕ್ಕೆ ನನಗಂತೂ ತುಂಬ ಹೆಮ್ಮೆ ಆಗುತ್ತೆ ಅಂತ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಆಗ ಕಾವ್ಯ ಅದನ್ನೆಲ್ಲ ನೋಡಿ ಹಾಗೆ ಕಣ್ಣಲ್ಲಿ ಕಣ್ಣೀರು ಬಾಷ್ಪನೇ ಹರಿಸ್ಕೊಂಡು ಹಾಗೆ ನಿಂತಿರ್ತಾಳೆ. ಮಹಾದೇವನ ಒಂದೊಂದು ಮಾತು ಕೂಡ ಗುಂಡು ಹೊಡೆದಂಗೆ ಇರುತ್ತೆ ಅಂತ ಹೇಳ್ಬೋದು. ಈ ಸನ್ಮಾನ ಎಲ್ಲ ಕೇವಲ ಅಷ್ಟೇ. ಆದರೆ ಇವತ್ತೊಂದು ದಿವಸ ಸನ್ಮಾನ ಸಿಕ್ತು ಅಂತ ಯಾರು ಕೂಡ ಕೈ ಚೆಲ್ಲಿ ಕೂರಬಾರ್ದು ಅನ್ನೋದೇ ನನ್ನ ಆಸೆ. ಯಾವಾಗಲೂ ಶ್ರಮ ಪಟ್ಟೇನೆ ದುಡಿದ್ರೆ ಎಲ್ರಿಗೂ ಕೂಡ
ಒಂದು ಸಾಧನೆ ಅನ್ನೋದು ಸಿಗುತ್ತೆ. ಆ ಸಾಧನೆ ಇಷ್ಟು ದಿವಸಕ್ಕೆ ನನಗೆ ಇವತ್ತಿಗೆ ಸಿಕ್ಕಿದೆ ಈ ಅವಾರ್ಡು ಅಂತ ಹೇಳ್ತಿರ್ತಾರೆ. ಆ ಎಲ್ಲ ಮಾತಿನ ಕಾವ್ಯ ಕೂಡ ಕೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಮಹಾದೇವ ಫಂಕ್ಷನ್ಗೆ ಅಂತ ಬರ್ತಿರ್ಬೇಕಾದ್ರೆ ಭರತ್ ಅಡ್ಡಗಟ್ಟಿ ನಿಲ್ತಾನೆ. ಏನಯ್ಯ ಶರ್ಟ್ ಹಾಕೋದು ಮಿಂಚ್ತಾ ಇದೆಯಾ, ಏನು ಮುಗ್ದಲ್ಲಿ ಅಷ್ಟೊಂದು ಸಂತೋಷನೇ ಇಲ್ಲ ಅಂತ ಹೇಳ್ತಾರೆ. ಅದೆಲ್ಲ ನಿನ್ಗೆ ಯಾಕೆ ಅಂತ ಅಂದರೆ ನಿನಗೆ ಬರಬೇಕಾದ್ರೆ ಬಂದಿಲ್ವಲ್ಲ, ಸೊ ಹಾಗಾಗಿ ನಿನ್ನ ಮುಗ್ದಲ್ಲಿ ಸಂತೋಷನೇ ಇಲ್ಲ, ಈ ಫಂಕ್ಷನ್ಗೆ ಒಂದು ಕಳೆನೇ ಇಲ್ಲ. ಎಲ್ಲಿ ಕಾವ್ಯ ಕಾಣಿಸ್ತಿಲ್ಲ, ನಿನ್ಗೆ ಯಾಕೆ ಕಾವ್ಯನ ಬಗ್ಗೆ? ಕಾವ್ಯ ನನ್ನ ಹೆಂಡ್ತಿ ಎಲ್ಲಿ ಬೇಕಾದರೂ ಇರ್ತಾಳೆ, ಅವಳು ಇಷ್ಟ ಬಂದರೂ ಬರ್ಬೋದು ಬಿಟ್ಟು ಬಿಡ್ಬೋದು. ಸೊ ಹಾಗಾಗಿ ನಿನ್ಗೆ ಯಾಕೆ ಅವೆಲ್ಲ ಕಟ್ಕೊಂಡು ನಿಂದು ಎಷ್ಟೈತೆ ಅಷ್ಟು ಮಾತ್ರ ನಡ್ಕೊ. ಮಹಾದೇವ ಜಾಸ್ತಿ ಎಗರಾಡಬೇಡ ಆಯಿತಾ, ಮರ್ಯಾದೆಯಿಂದ ಅವಳಿಗೆ ಡಿವೋರ್ಸ್ ಕೊಟ್ಬಿಡು. ಅವಳಿಗೆ ನಿನ್ನ ಜೊತೆ ಬಾಳಕ್ಕೆ ಇಷ್ಟ ಇಲ್ಲ ಕಣೋ, ಇಷ್ಟ ಇಲ್ಲ ಅನ್ನೋದು ವ್ಯಕ್ತಿ ಜೊತೆ ಏನಕ್ಕೆ ಬಾಳ್ತಾ ಇದೆಯಾ ನೀನು? ಅವಳಿಗೆ ಡಿವೋರ್ಸ್ ಕೊಟ್ಬಿಟ್ಟು ಅವಳನ್ನ ಸ್ವತಂತ್ರವಾಗಿ ಇರೋಕ್ಕೆ ಬಿಟ್ಬಿಡು. ಅದನ್ನೆಲ್ಲ ಹೇಳೋಕ್ಕೆ ನೀನು ಯಾರೋ? ನಾನು ಪ್ರಾಣ ಹೋದ್ರೂ ಸರಿ ನಾನು ಕಾವ್ಯಂಗೆ ಡಿವೋರ್ಸ್ ಕೊಡಲ್ಲ. ನೀನು ಕೊಡಲ್ಲ ಅಂದರೆ ನಾನು ಅವಳಿಗೆ ಹೇಗೆ ಕೊಡಿಸ್ಬೇಕು ಅನ್ನೋದು ನನಗೆ ಗೊತ್ತು. ಈ ಫಂಕ್ಷನ್ ಮುಗಿಯೋ ಅಷ್ಟರೊಳಗೆ ನೋಡು ನಿನಗೆ ಸರಿಯಾಗಿ ಮಾಡ್ತೀನಿ, ನಿನಗೆ ಎಲ್ಲ ಜನ ಎದುರುಗಡೆ ಅವಮಾನ ಮಾಡ್ತೀನಿ ಅಂತ ಹೇಳ್ತಾರೆ. ಹೌದಾ, ನೀನೇನು ನನ್ನ ಹತ್ರ ಕಿತ್ಕೊಳ್ಳೋಕ್ಕಾಗಲ್ಲ ಬರೋದು, ಅದೇನು ಮಾಡ್ತೀಯೋ ಮಾಡು, ನಾನು ನೋಡ್ತೀನಿ ಆಯಿತಾ. ನನ್ನ ಹೆಂಡ್ತಿ ಬಂದರೂ ಕೂಡ ನಿನ್ನ ಮುಖವಾಡ ಕಣ್ಚಿ ಬೀಳುತ್ತೆ, ಸರಿಯಾಗಿರು ಗೊತ್ತಾಯ್ತಾ. ಅವಳು ಬಂದೇ ಬರ್ತಾಳೆ. ಹೌದಾ, ಅದು ಹೇಗೆ ಇಲ್ಲಿಗೆ ಬರ್ತಾಳೋ ನಾನು ನೋಡ್ತೀನಿ ಕಣೋ, ನನಗೂ ಫೋನ್ ಮಾಡಿಲ್ಲ ಇಲ್ಲಿಗೆ ಬರೋಕ್ಕೂ ಮುಂಚೆ. ಓ ಹೌದಾ, ಆಯಿತು ನೋಡೋಣ, ಬಂದೇ ಬರ್ತಾಳೆ ನೋಡ್ತಾ ಇರು ಅಂತ ಆವಾಜ್ ಆಗ್ತಾಳೆ. ಹೋಗು ಮಹಾದೇವ ಹೋಗು, ನೀನು ಇಲ್ಲಿಂದ ಹೋಗ್ತಿರ್ಬೋದು. ಈ ಫಂಕ್ಷನ್ ಮುಗಿಯೋ ಅಷ್ಟೊತ್ತಿಗೆ ನಿನಗೆ ಅವಮಾನ ಮಾಡಲಿಲ್ಲ ಅಂದರೆ ನಾನು ಬರತ್ತೆ ಅಲ್ಲ, ನಿನ್ನನ್ನು ಸಾಯಿಸೋದು ನನಗೆ ದೊಡ್ಡ ವಿಷಯ ಅಲ್ಲ. ಆದರೂ ಕೂಡ ಕಾವ್ಯನ ನನಗೆ ಬಲವಂತವಾಗಿ ನಿನ್ನನ್ನು ಪಡ್ಕೊಳ್ಳೋದು ನನಗಿಷ್ಟ ಇಲ್ಲ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಫಂಕ್ಷನ್ ಶುರು ಆಗುತ್ತೆ. ಹಾಗೆಲ್ಲರೂ ಕೂಡ ಮುಂದೆ ಬಂದಿರ್ತಾರೆ. ಆದರೆ ಮಹಾದೇವನಿಗೆ ಪಾಪ ಇಷ್ಟನೇ ಇರಲ್ಲ. ಯಾಕೋ ಮಹಾದೇವ ಹೀಗೆ ಕೂತಿದ್ಯಾ ಇಷ್ಟು ಬೇಜಾರಾಗಿ? ಏನಿಲ್ಲವ, ಸುಮ್ಮನೆ ಕೂತಿದ್ದೀನಿ ಅಂತ ಹೇಳ್ತಾರೆ. ಅಲ್ಲಿಗೆ ಗೆಸ್ಟಾಗಿ ಬಂದಿರುವಂತಹ ಭರತ್ ಅವರಿಗೆ ಸ್ವಾಗತ ಅಂತ ಕೊಡ್ತಾರೆ. ಅವ್ರ ಮೂಲಕ ಈ ಫಂಕ್ಷನ್ ನಡೀತಾ ಇದೆ ಅಂತ ಕೂಡ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. ಈ ಭರತ್ತಿಂದ ನಾನು ಅವಾರ್ಡ್ ತೊಗೋಬೇಕಾ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊತಿರ್ತಾನೆ ಮಹಾದೇವ. ಕಾವ್ಯ ನೀನು ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ ಕಾವ್ಯ, ನೀನು ಒಬ್ಬಳು ನನ್ನ ಪಕ್ಕದಲ್ಲಿದ್ದರೆ ಯಾರು ಏನೇ ಅವಮಾನ ಮಾಡಿದ್ರು ನಾನು ತಡ್ಕೋತಾ ಇದ್ದೆ ಅಂತ ಹೇಳ್ತಾರೆ. ಆಗ ಭರತ್, ಓಹ್ ನಾನು ನಿನಗೆ ಸನ್ಮಾನ ಮಾಡಬೇಕಾ, ಅದೆಲ್ಲ ಕನಸು ಅಂತ ಭರತ್ ಮನಸ್ಸಲ್ಲಿ ಅನ್ಕೋತಿರ್ತಾನೆ. ಮಹಾದೇವ ಕೂತ್ಕೋ, ನಿನ್ನಿಂದ ನಾನು ಸನ್ಮಾನ ಪ್ರೈಸನ್ನು ತೊಗೊಳಕ್ಕೆ ನಾನು ಬಂದಿಲ್ಲ, ಬರೋದು ಇಲ್ಲ, ಇಷ್ಟನೂ ಇಲ್ಲ ಅಂತ ಮನಸ್ಸಲ್ಲಿ ಅನ್ಕೊತಿರ್ತಾರೆ. ಆಗ ಮಹಾದೇವನ ಸ್ಟೇಜ್ ಮೇಲೆ ಕರೀತಾರೆ. ಪಾಪ ಅವ್ನು ಸ್ಟೇಜ್ ಮೇಲೆ ಬಂದ್ರೂ ಕೂಡ ಅವನ ಗಮನ ಎಲ್ಲ ಮಾತ್ರ ಕಾವ್ಯನ ಕಡೆನೇ ಇರುತ್ತೆ. ಅವಳು ಇಲ್ಲೇ ಎಲ್ಲೋ ಬರ್ತಾಳೆ, ಬಂದು ನೋಡ್ತಿರ್ತಾಳೆ ಅನ್ನೋ ಪಾಪ ಕುತೂಹಲಕಾರಿಯಾಗಿ ನಿಂತಿರುತ್ತೆ. ಏನು ಮಹಾದೇವ ಪ್ರಶಸ್ತಿ ಇಸ್ಕೊಳಕ್ಕೆ ಬಂದೆ ಒಟ್ಟ, ನೋಡು ಈ ಕೈಲಿ ನಿನಗೆ ಪ್ರಶಸ್ತಿ ಕೊಡ್ತೀನಿ, ಆ ಕೈಲಿ ಕಾವ್ಯಂಗೆ ಡಿವೋರ್ಸ್ ಕೊಟ್ಬಿಡು ಅಂತ ಹೇಳ್ತಾರೆ. ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಕಂಟ, ನೀನು ಏನು ಬಂದಿದ್ಯಾ ಅದನ್ನು ಮಾತ್ರ ಮಾಡಿಬಿಟ್ಟು ಹೋಗು ಅಂತ ಹೇಳ್ತಿರ್ತಾರೆ. ನನಗೆ ಮಾಡೋದು ಪದೇ ಹೆಂಗೆ ಅಂತ ಗೊತ್ತು ಕಣೋ, ನಿಮ್ಮಿಬ್ರನ್ನ ದೂರ ಅಂತ ಹೇಳ್ತಿರ್ತಾರೆ. ಆಗ ಮಹಾದೇವನ ನೀವು ಒಂದೆರಡು ಮಾತಾಡ್ಬೋದು ಸರ್ ಅಂತ ಕೇಳ್ತಾರೆ. ಆಗ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ, ನನ್ನ ಗುರು ಹಿರಿಯರಿಗೂ, ರೈತರಿಗೂ ಎಲ್ಲರೂ ಕೂಡ ನಮಸ್ಕಾರ ಅಂತ ಹೇಳ್ತಿರ್ತಾರೆ. ಅದನ್ನು ಕಲ್ಯಾಣಿ ಕೇಳಿಸ್ಕೊಂಡು ನಿಜವಾಗ್ಲೂ ತುಂಬ ಖುಷಿ ಪಡ್ತಿರ್ತಾರೆ. ಇವ್ನು ಮಾತಾಡ್ತಾ ಇದ್ರೆ ನಮ್ಮ ಯಜಮಾನ್ರೇ ನೆನಪತ್ತಾರೆ ಶ್ರೀಧರ, ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ, ಅವನು ಒಂದೊಂದು ಮಾತು ಕೂಡ ಹೀರೋ ಬಾಯಲ್ಲಿ ಬಂದಂಗೆ ಬರ್ತಿದೆ ದೊಡಮ್ಮ, ಅವನು ಹೀರೋ ಅಲ್ಲ, ನಿಜವಾಗ್ಲೂ ನಮ್ಮಣ್ಣ ರಿಯಲ್ ಹೀರೋ ಅಂತ ರಾಮ್ ಹೇಳ್ತಾ ಇರ್ತಾರೆ. ಇದು ಇವತ್ತಿನ ಕತೆ. ಇಷ್ಟ ಆದರೆ